ನನ್ನ ಹೆಸರು ಮನೋಹರ್ ಅಂತ. ಹೆಸರು ಬದಲಾಯಿಸಿದ್ದೇನೆ. ನಾನು ಬೆಂಗಳೂರಿನಲ್ಲಿರೋದು. ನಮ್ಮ ಊರು ಧಾರವಾಡ ಜಿಲ್ಲೆಯಲ್ಲಿ ಒಂದು ಹಳ್ಳಿ. ನಾನು ಆಗಾಗ ಊರಿಗೆ ಹೋಗುತ್ತಾ ಇದ್ದೆ. ನಮ್ಮ ಅಪ್ಪ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ರು. ಹೀಗೆ ಒಂದು ದಿನ ನಮ್ಮ ಅಪ್ಪನ ಡ್ರಾಪ್ ಮಾಡೋಕ್ಕೆ ಅಂತ ಅವ್ರ ಶಾಲೆಗೆ ಹೋಗಿದ್ದೆ. ಅಲ್ಲೇ ನೋಡಿದ್ದು ನಾನು ಈ ಕಥೆಯ ಕಥಾನಾಯಕಿಯನ್ನು. ಅವಳ ಹೆಸರು ಪವಿತ್ರ ಅಂತ. ಅವರು ಅದೇ ಸ್ಕೂಲಲ್ಲಿ ಟೀಚರ್ ಆಗಿದ್ದರು. ನೋಡಿದ ಕೂಡಲೇ ಒಂದು ಕ್ಷಣ ದಂಗಾಗಿ ಹೋದೆ. ಏನು ಕಲ್ಲರು, ಸೀರೆ ಬೇರೆ ಉಟ್ಕೊಂಡು ಬಂದಿದ್ಲು. ಟ್ರಾನ್ಸ್ಪರೆನ್ಸ್ ಇದ್ದಿದ್ದರಿಂದ ಅವಳು ಎಲ್ಲ ಎದ್ದು ಕಾಣ್ತಾ ಇತ್ತು. ನನಗಂತೂ ಅವಳನ್ನ ಅಲ್ಲೇ ಕ್ಲಾಸ್ ರೂಮಲ್ಲೇ ಕೆಲಸ ಮಾಡಿಬಿಡ್ಲಾ ಅನ್ನಿಸೋ ಹಾಗೆ ಆಗಿತ್ತು. ಆದರೆ ಏನು ಮಾಡಲಿ, ಇನ್ನೂ ಅವರು ಯಾರು ಅಂತಾನೇ ಗೊತ್ತಿಲ್ಲ. ಹಾಗೆ ಶಾಲೆ ಹಿಂದೆ ಇರೋ ಪೊದೆ ಒಳಗೆ ಬಂದು ಒಂದು ಸಾರಿ ಹೊಡ್ಕೊಂಡ್ಬಿಟ್ಟೆ. ಅವತ್ತಿಂದ ನನ್ನ ಮನಸ್ಸು ಅವಳ ಜೊತೆ ಕೆಲಸ ಅವಕಾಶಕ್ಕೆ ಹಾತೊರಿತಾ ಇತ್ತು. ಅವಳ ಊರು ಗದಗ ಅಂತ ಗೊತ್ತಾಯ್ತು. ಅವರು ಅಲ್ಲಿಂದ ದಿನ ಈ ಶಾಲೆಗೆ ಹೋಗೋದು ಬರೋದು ಮಾಡ್ತಾರೆ ಅಂತಾನೂ ಗೊತ್ತಾಯ್ತು. ಹೀಗೆ ಬರುತ್ತಾ ಅವರಿಗೆ ಟ್ರಾವೆಲ್ ಮಾಡೋಕ್ಕೂ ಆಗಲ್ಲ ಅಂತ ಅದೇ ಹಳ್ಳಿಯಲ್ಲಿ ಮನೆ ಮಾಡಿದ್ರಂತೆ. ಅದೂ ಗೊತ್ತಾಯ್ತು. ಹೀಗೆ ನಾನು ಊರಿಗೆ ಬಂದಾಗೊಮ್ಮೆ ಅವಳನ್ನ ನೋಡೋಕ್ಕಂತಾಲೇ ನೆಪ ಮಾಡಿಕೊಂಡು ಶಾಲೆಗೆ ಹೋಗ್ತಾ ಇದ್ದೆ. ಹೋದಾಗೊಮ್ಮೆ ಅವಳನ್ನ ನೋಡೋ ದೃಷ್ಟಿ ನಂದು ಬೇರೆ ದೃಷ್ಟಿಯಿಂದನೇ ನೋಡ್ತಾ ಇದ್ದೆ. ಒಂದು ದಿನ ಅವಳು ಇದನ್ನು ನೋಡಿಬಿಟ್ಲು. ನನ್ನ ಪರೀಕ್ಷೆ ಮಾಡಿ ಕನ್ಫರ್ಮ್ ಕೂಡ ಮಾಡಿಕೊಂಡ್ಳು. ಅವತ್ತಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಮತ್ತು ಸುಂದರವಾಗಿ ಕೂಡ ರೆಡಿಯಾಗಿ ಬರ್ತಾಯಿದ್ಲು. ಅವಳ ವಯಸ್ಸೊಂದು ಸುಮಾರು 38-40 ಇರ್ಬೋದು. 2 ಮಕ್ಕಳು ಇದ್ದರೂ ದೇಹ ಮಾತ್ರ ಹೆಂಗೆ ಇಟ್ಕೊಂಡಿದ್ಲಂದ್ರೆ ಹೇಳೋಕ್ಕಾಗೋದೇ ಇಲ್ಲ ಬಿಡಿ. ಒಂದು ದಿನ ನಮ್ಮ ಅಪ್ಪ ಯಾವುದೋ ದಾಖಲಾತಿ ಬೇಕು, ಅವ್ರ ಹತ್ರ ಹೋಗಿ ತಗೊಂಡು ಬಾ ಅಂತ ಹೇಳಿದರು. ನಾನು ಹೋದೆ. ಮಠ ಮಧ್ಯಾಹ್ನ ಆಗಿತ್ತು. ಒಳ್ಳೆ ಮೈ ಸುಡೋ ಬಿಸಿಲು ಬೇರೆ. ಯಾವುದಾದ್ರೂ ಆಂಟಿನ ಸೀರೆಯಲ್ಲಿ ಅವರ ಮೈ ಮಾಟ ನೋಡಿದರೆ ಹಾಗೆ ಎತ್ತಾಕೊಂಡೋಗಿ ನನ್ನ 6 ಇಂಚಿನ ಪೈಪ್ ಹಾಗೆ ಅವರ ಒಳಗೆ ಇಳಿಸಿ ಅವರು ಬೇಡ ಅಂದು ಬಿಡಬಾರ್ದು ಹಾಗೆ ಕೆಲಸ ಮಾಡಬೇಕು ಅನ್ನಿಸ್ತಾ ಇತ್ತು ನನಗೆ. ಹೀಗೆ ಅದೇ ಜೋಶಲ್ಲಿ ಅವರ ಮನೆ ಮುಂದೆ ಬಂದೆ. ಬಾಗಿಲು ಹಾಕಿತ್ತು. ಹಳ್ಳಿ ಬೇರೆ. ಮಧ್ಯಾಹ್ನದ ಹೊತ್ತು. ಊರಿನ ಜನ ಎಲ್ಲ ಹೊಲದ ಕಡೆ ಹೋಗಿರೋ ಸಮಯ. ಅಕ್ಕಪಕ್ಕ ಮನೆಯಲ್ಲಿ ಯಾರೂ ಇರಲಿಲ್ಲ. ಹಾಗೆ ಬಾಗಿಲು ಬಡಿದೆ. ಪವಿತ್ರ ಮಿಸ್ಸು ಬಾಗಿಲು ತೆಗೆದ್ರು. ಆಹಾ, ಪವಿತ್ರ ಮೈ ಮಾಟ ನೋಡಿ ಹಾಗೆ ಸುಸ್ತಾಗಿ ಬಿಟ್ಟೆ. ಪವಿತ್ರ, ಓ ಬಾಪ ಒಳಗೆ ಅಂದರು. ನಾನು ಒಳಗಡೆ ಹೋಗಿ ಕೂತೆ. ಮಿಸ್, ಅಪ್ಪ ಅದು ಯಾವುದೋ ಬುಕ್ ತರೋಕೆ ಹೇಳಿದ್ರು ಅಂದೆ. ಪವಿತ್ರ, ಹಾಂ ಕೊಡ್ತೀನಿ ಅಂದು ಒಳಗೆ ಹೋದರು. ಸ್ವಲ್ಪ ಹೊತ್ತಾದರೂ ಬರಲೇ ಇಲ್ಲ. ನಾನು ಹಾಗೆ ಹುಡುಕ್ತಾ ಇರಬಹುದೇನೋ ಅಂತ ಸುಮ್ಮನಿದ್ದೆ. ಮನೋಹರ್, ಸ್ವಲ್ಪ ಒಳಗೆ ಬಾ ಅಂದರು. ನಾನು ಒಳಗೆ ಹೋಗಿ ನೋಡ್ತೀನಿ, ಮಿಸ್ಸು ನನಗಿಂತ ಫಾಸ್ಟು. ಸೀರೆ ಸೆರಗು ಕೆಳಗೆ ಜಾರಿಸಿ ಕ್ರೀಡೆಗೆ ರೆಡಿಯಾಗಿ ಬಿಟ್ಟಿದ್ದಾರೆ. ನನಗೆ ಭಯ. ಚೂರು ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಮಿಸ್, ಏನಿದು ಅಂತ ಊಳು ನುಂಗುತ್ತಾ ಕೇಳಿದೆ. ಪವಿತ್ರ, ನನಗೆಲ್ಲ ಗೊತ್ತು. ನನ್ನದು ಎಲ್ಲ ನೋಡಿ ನೀನು ಆಸೆ ಪಟ್ಟಿದ್ದೀಯಾ. ಬಾ, ಕೆಲಸ ಮಾಡಿ ಸುಖ ಕೊಡು ಅಂದ್ಲು. ನಾ ಬೇಡ ಮಿಸ್, ಇದು ತಪ್ಪಾಗುತ್ತೆ. ಅಪ್ಪನ ಹೆಸರು ಕೆಡುತ್ತೆ. ನಮ್ಮಪ್ಪನಿಗೆ ಗೊತ್ತಾದರೆ ನನ್ನ ಕೊಂದು ಬಿಡ್ತಾರೆ ಎಂದೆ. ಪವಿತ್ರ, ಯಾರಿಗೂ ಗೊತ್ತಾಗಲ್ಲ, ಯಾರೂ ಇಲ್ಲ ಇಲ್ಲಿ. ಅವಕಾಶ ಮಿಸ್ ಮಾಡ್ಕೋಬೇಡಪ್ಪ, ಬಾ ಅಂದ್ಲು. ಅಷ್ಟೊತ್ತಿಗಾಗಲೇ ನನ್ನ ಜರ್ಸಿ ಪ್ಯಾಂಟಲ್ಲಿ ನಂದು ಎದ್ದು ನಿಂತಿತ್ತು. ಅದನ್ನು ನೋಡಿ ಟೀಚರ್ಗೆ ತಲೆ ತಿರುಗಿದಂಗಾಯಿತು. ರಭಕ್ಕನೆ ನನ್ನ ಎಳ್ಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡೇ ಬಿಟ್ಟು ಹಾಗೆ ನನ್ನ ಸುತ್ತಿಗೆಯನ್ನು ಪ್ಯಾಂಟ್ ಮೇಲೆ ಕೈ ಹಾಕಿ ಹಿಡ್ಕೊಂಡ್ಬಿಟ್ಲು. ಗಡಸು ಸುತ್ತಿಗೆ ಮಿಸ್ ಪಿದಾಗಿ ಬಿಟ್ಟಿದ್ದರು. ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಸರೆಂಡರ್ ಆಗಿಬಿಟ್ಟೆ. ನಾ ಮೊದಲು ಮುಖ ಮೇಲೆ ಮಾಡಿ ಅವಳ ಲಿಪ್ಸ್ ನನ್ನ ಲಿಪ್ಸ್ ಇಟ್ಟೆ. ಮಿಸ್ ಏನೂ ಹೇಳದೆ ಅವಳ ಲಿಪ್ಸ್ ಕೊಟ್ಟೇ ಬಿಟ್ಟಿದ್ದಳು. ಸಿಕ್ಕಿದ್ದ ಚಾನ್ಸ್. ಲಿಪ್ ಲಾಕ್ ಮಾಡಿದರೆ ಬರೋಬ್ಬರಿ 10 ನಿಮಿಷ ಲಾಕ್ ಮಾಡಿಕೊಂಡಿದ್ಲು. ನಾನು ಲಾಕ್ ಮಾಡಿಕೊಂಡೆ. ಅವಳ ಬ್ಯಾಕ್ ಗೋಡೆಗೆ ಉಜ್ಜುತ್ತಾ ಇದ್ದೆ. ಅವಳು ಲಾಕಲ್ಲೇ ಸಣ್ಣ ವಯಸ್ಸಲ್ಲಿ ಮಾತಾಡ್ತಾ ಇದ್ಲು. ನನ್ನ ಸುತ್ತಿಗೆ ಇನ್ನೂ ಗಟ್ಟಿ ಆಗ್ತಾಯಿತ್ತು. ಬಿಡಿಸಿಕೊಳ್ಳೋಕ್ಕೆ ನೋಡ್ತೀನಿ, ಆಗ್ತಾನೇ ಇಲ್ಲ. ಅಷ್ಟು ಗಟ್ಟಿಯಾಗಿ ಕಚ್ಚಿ ಹಿಡ್ಕೊಂಡು ಬಿಟ್ಟಾಳೆ. ಹಾಗೋ ಹೀಗೋ ಬಿಡಿಸ್ಕೊಂಡು ಅವಳನ್ನು ತಿರುಗಿಸಿ ನೆಕ್ಲಾ ಇದ್ದೆ. ಮಿಸ್ ಸುಮ್ಮನೆ ಏನೂ ಮಾತಾಡದೆ ಅವರ ಮೈ ನೆಕ್ಕೋದನ್ನು ಪ್ರತಿಯೊಂದು ಜಾಗನೂ ಎಂಜಾಯ್ ಮಾಡ್ತಾಯಿದ್ರು. ಅವರ ಹಿಂದೆ ಹುಕ್ಸಿದ್ದವು. ಒಂದೊಂದೇ ಗಾಬರಿಯಿಂದಾಗಿ ನಕ್ಕೊಂತ ತೆಗೆದೆ. ಈಗ ಅವಳು ಬರೀ ಜಾರಿರೋ ಸೆರಗಲ್ಲಿದ್ದಾರೆ. ಮತ್ತೆ ನನ್ನ ತಿರುಗಿಸಿಕೊಂಡು ತುಟಿಗೆ ಲಾಕ್ ಮಾಡಿದರು. ನನಗೆ ಅವರ ಮೋಸಂಬಿ ನೋಡಿ ತಡೆಯೋಕ್ಕಾಗಲೇ ಇಲ್ಲ. ಸಂದಿಗೆ ನನ್ನ ಮುಖ ಬಿಟ್ಟೆ. ಅಯ್ಯೋ ಅಂತ ಚೀರಿದರು. ನಾನು ಅದನ್ನು ತೆಗೆದೆ.
ಹಾಗೆ ಅವಳ ಮೋಸಂಬಿ ಸೀಳಿಗೆ ನನ್ನ ತುಟಿ ಇಟ್ಟೆ ನಾಲಿಗೆ ಸೀಳಿನಲ್ಲಿ ಹಾಕಿ ನೆಕ್ತಾ ಇದ್ದೀನಿ. ಮಿಸ್ ಏನು ಮಾತಾಡದೆ ಯಾವುದೋ ಲೋಕದಲ್ಲಿ ಇದ್ದಾರೆ. ಹಾಗೆ ನೆಕ್ಕೊಂತ ಚೀಲ ತೆಗೆದೆ. ಹಾಗೆ ಮೋಸಂಬಿ ಜೋತು ಬಿದ್ದು ಬಿಟ್ಟವು. ಹಾಗೆ ಎರಡೂ ಕಣ್ಣು ಬಿಟ್ಟು ಆಶ್ಚರ್ಯದಿಂದ ನೋಡಿದೆ. ಏನು ಮಿಸ್, ಇದು ಮಿಲ್ಕ್ ಫ್ಯಾಕ್ಟ್ರಿನೇ ತೆಗೆಯಬಹುದಲ್ಲ ಅಂದೆ. ಅದಕ್ಕೆ ಅವರು ನಕ್ಕು, ಎಲ್ಲ ರಾಜ ನಿಂದೇಪ, ಅನುಭವಿಸು, ಸುಖ ಕೊಡು ಅಂದಳು. ಒಳ್ಳೆ ಹೆಂಗಿದ್ರು ಅಂದ್ರು. ಸೇಮ್ ಕನ್ನಡ ನಟಿ ಸವಿತಾ ವಾಸು ನೆನಪಿಗೆ ಬಂದ್ಲು ರೀ. ಅವಳು ಹೀಗೆ ಎಲ್ಲ ಬೆಳ್ಳಗೆ ಇವೆ. ಹಾಗೆ ಒಂದು ಮಾತು ಕೇಳ ಮಿಸ್ ಅಂದೆ. ಅಂದರು. ಸೇಫ್ಟಿ ಇಟ್ಟಿದ್ದೀರಾ ಅಂದೆ. ಅದಕ್ಕೆ ಹಂಗಂದ್ರೆ ಅಂದರು. ಅದೇ ಮಿಸ್ ಹೆಲ್ಮೆಟ್ ಅಂದೆ. ಅದೆಲ್ಲ ಯಾಕೋ ಹೆಲ್ಮೆಟ್ ಇಲ್ಲದೆ ಮಾಡು, ಹಂಗಂದ್ರನ ಮಜಾ ಬರೋದು ಅಂದಳು. ಅದಕ್ಕೆ ನಾನು ಮಿಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂದೆ. ಏನಾಗುತ್ತೆ, ನಿನ್ನ ಮಗುವಿಗೆ ನಾನು ತಾಯಿ ಆಗ್ತೀನಷ್ಟೇ ಅಂದ್ಲು. ಏನಾದರೂ ತೊಂದರೆ ಆಗಲ್ವಾ ಅಂದೆ. ಏನಾಗುತ್ತೋ ಆಗಲಿ, ನೀನು ಈಗ ನನ್ನ ಜೊತೆ ಸರಿಯಾಗಿ ಕೆಲಸ ಅಷ್ಟೇ ಅಂದಳು. ನಾನು ತಡ ಮಾಡದೆ ಹಣ್ಣಿಗೆ ಬಾಯಿ ಹಾಕೇ ಬಿಟ್ಟೆ. ನಾಲಿಗೆನ ಹಣ್ಣಿನ ತೂತಿನಲ್ಲಿ ಹಾಕಿ ಅಲ್ಲಾಡಿಸ್ತಾ ಇದ್ದೀನಿ. ಮಿಸ್ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಮ್ಮ ಆಗ್ತಾ ಇಲ್ಲ, ಬಿಡಬೇಡ ಡಾರ್ಲಿಂಗ್, ಹಾಕು ಇನ್ನೂ ಒಳಗೆ ಅಂತೆಲ್ಲ ಮುಳುಗುತ್ತಾ ಇದ್ದಾರೆ. ಏನು ಮನೆಯ ಕಂಬ, ಏನು ಹಣ್ಣು ಮತ್ತು ಏನು ಕೂದಲು ಹಿಡಿದು ತಲೆ ಒರೆಸುತ್ತಾ ಹಣ್ಣು ತಿನ್ನೋಕ್ಕೆ ಸಹಕರಿಸುತ್ತಾ ಯಾವುದೋ ಲೋಕದಲ್ಲಿ ಕಳೆದು ಹೋಗಿಬಿಟ್ಟಾರ. ನಾನು ಮಿಸ್ ಆಗ್ತಾ ಇಲ್ಲ ಮಿಸ್, ನಿನ್ನ ಬಿಟ್ಟು ಇರೋಕೆ ಆಗಲ್ಲ ಮಿಸ್, ನಿನ್ನ ಜೊತೆ ಹೀಗೆ ಕೆಲಸ ಮಾಡ್ತಿರ್ಬೇಕು ಅನಿಸುತ್ತೆ ಮಿಸ್. ತುಟಿ ಹತ್ರ ಬಂದು ಹೇಳಿದೆ. ಮಿಸ್ ಬೇಡ ಅಂದರೂ ಯಾರು ಹರಿದು ಹಾಕು ನಿನ್ನ ರಾಡಿ ಬಿಡು. ಒಂದು ಕೈಲಿ ನನ್ನ ಸುತ್ತಿಗೆ ಹಿಡ್ಕೊಂಡು ಹಾಗೆ ಒತ್ತುತ್ತಿದ್ದಾಳೆ. ಒಂದು ಕಡೆ ಏದುಸಿರು ಬಿಡುತ್ತಾ ನನಗೆ ಏನೋ ಸಿಗ್ನಲ್ ಕೊಡುತ್ತಿದ್ದಾಳೆ. ಗಡಸು ಸುತ್ತಿಗೆ ಹಾಕಿ ಹಣ್ಣಿನ ತೂತಲ್ಲೇ ಹೊಕ್ಕಿತು. ಅಯ್ಯೋ ಅಮ್ಮ, ಸರಿಯಾಗಿ ಕೆಲಸ ಮಾಡೋ ಪ್ಲೀಸ್, ಬಿಡಬೇಡವೋ ಚಿನ್ನ ಅಂತೆಲ್ಲ ನನ್ನ ಬೇಡುತ್ತಿದ್ದಳು. ಅನ್ನೋದು ಸೌಂಡು ಹೀಗೆ ಒಂದು 15 ಮಿನಿಟ್ ಮಾಡಿ ಮತ್ತೆ ರಾಡಿ ಗೋಡೆಯ ಒಳಗೆ ಸುರಿಸಿದೆ. ಮುಗಿತೇನೋ ಅಂತ ನೋವಿನ ಧ್ವನಿಯಲ್ಲಿ ಕೇಳಿದ್ಲು. ಆಮೇಲೆ ಒಂದು 15 ನಿಮಿಷ ಕಿಸ್ ಕೊಟ್ಟು ಥ್ಯಾಂಕ್ಸ್ ಮಿಸ್ ಅಂತ ಅಂದು ನನ್ನ ಬಟ್ಟೆ ಹಾಕ್ಕೊಳ್ತಾ ಇದ್ದೆ. ಮಿಸ್ ಹಾಗೆ ನನ್ನ ಮುಂದೆ ಬಂದು ಅವಳ ಕೂದಲು ಸರಿ ಮಾಡಿಕೊಳ್ಳುತ್ತಾ, ಚೆನ್ನಾಗಿ ಸುಖ ಕೊಟ್ಟೆಪ್ಪ ಅಂದಳು. ಏನೋ ದೊಡ್ಡ ಅನುಭವ ಇದ್ದಂಗಿತ್ತು. ನನ್ನ ಗಂಡನೂ ಕೆಲಸ ಮಾಡುವಾಗ ಇಷ್ಟು ಸುಖ ಕಂಡಿರಲಿಲ್ಲ ಅಂದಳು. ನಾನು ಓಕೆ ಮ್ಯಾಮ್, ಬರ್ತೀನಿ ಅಂತ ಹೇಳಿ ಬಂದೆ. ಸ್ನೇಹಿತರೆ, ಈ ಕತೆ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೆ ಮುಂದೆ ಇದೇ ರೀತಿಯಾದ ರೊಮ್ಯಾಂಟಿಕ್ ಕಥೆಯೊಂದಿಗೆ ನಿಮಗೆ ಸಿಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.